ಭಾಗ್ಯಲಕ್ಷ್ಮಿಲಿ ನನ್ನ ಫೇವ್ರೆಟ್ ಮೊಮೆಂಟ್ ಅಂತಂದರೆ ಆದೀಶ್ವರ್ ಕಾಮತ್ ಭಾಗ್ಯಳಿಗೆ ಸಾರಿ ಕೇಳೋಂಥದ್ದು. ಮೊದಲನೇ ಬಾರಿ ಅವನ ಲೈಫಲ್ಲೇ ಮಂಡಿ ಊರಿ ಸಾರಿ ಕೇಳ್ತಾನೆ ಅವನ ತಮ್ಮನ ಮದುವೆಯಲ್ಲಿ. ಆದಿ ತನ್ನ ತಮ್ಮನ ಮದುವೆಯಲ್ಲಿ ಅವಳಿಗೆ ಯಾವಾಗ ಸಾರಿ ಕೇಳ್ತಾನಲ್ಲ, ಆ ಟ್ರಾನ್ಸ್ಫಾರ್ಮೇಷನ್ ತುಂಬ ಇಷ್ಟ ಆಯಿತು. ನಾನು ಮರೆಯಲಾಗದ ಕಿಲ್ಲರ್ ಸೀನ್ ಅಂತಂದರೆ ಒಂದು 3-4 ಫೈಟ್ ಮಾಡೋದಕ್ಕೆ ಸಿಕ್ತು. ಸೊ ಹಂಗಾಗಿ ಅದು ಐ ಥಿಂಕ್ ಐ ಎಂಜಾಯ್ಡ್ ಆಲ್ ಫೈಟ್ಸ್. ತುಂಬ ಚೆನ್ನಾಗಿ ಕಂಪೋಸ್ ಮಾಡಿ ತುಂಬ ಅಚ್ಚುಕಟ್ಟಾಗಿ ಫೈಟ್ಸನ್ನು ಮಾಡಿದ್ದೀವಿ. ಸೊ ಅದು ನಂಗೆ ತುಂಬ ಇಷ್ಟ ಆಯಿತು. ಭಾಗ್ಯ ಅವಳು ತಗೊಂಡ ನಿರ್ಧಾರದಿಂದ ಒಂದು ಇಂಡಿಪೆಂಡೆಂಟ್ ವುಮನ್ ಆಗಿ ಭಾಗ್ಯ ಸ್ವತಂತ್ರವಾಗಿ ತನ್ನ ನಿರ್ಧಾರಗಳಿಂದ ಬೆಳೆದಿದ್ದಾಳೆ. ಯಾವುದೇ ಕಾರಣಕ್ಕೂ ಕುಗ್ಗಿ ಹೋಗಲಿಲ್ಲ. ಅವಳ ಕಾನ್ಫಿಡೆನ್ಸ್ ಡಬಲ್ ಆಗಿದೆ. ಗಂಡನ ಶೋಷಣೆಯನ್ನು ಸಹಿಸ್ಕೊಂಡು ಇದ್ದು ಆ ಶೋಷಣೆಯಲ್ಲಿ ನಾವು ಬದುಕಬೇಕು ಅನ್ನೋದಿಲ್ಲ. ಅದು ತೀರಾ ಹದಗೆಟ್ಟೋಗಿ ಅವನು ಇನ್ನೊಂದು ಮದುವೆ ಆಗ್ತಾನೆ ಅಂದಾಗ ತನ್ನ ಲೈಫನ್ನು ತಾನು ನೋಡಿಕೊಂಡು ಜೀವನದಲ್ಲಿ ಗೆಲ್ಲಬೇಕು ಅನ್ನೋ ಒಂದು ಛಲನ ಇಟ್ಕೋತಾಳಲ್ಲ, ಅದು ಡೆಫಿನೆಟ್ಲಿ ನಾನು ಭಾಗ್ಯಳಿಂದ ನೋಡಿದೆ. ಭಾಗ್ಯ ಡೆಫಿನೆಟ್ಲಿ ಈಸ್ ಅ ವಿನ್ನರ್. ನಾನು ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಮಿಸ್ ಮಾಡ್ಕೊಳ್ಳೋದು ಅಂತಂದರೆ ಆ ಟೀಮ್ ವರ್ಕ್. ಎಷ್ಟೋ ಸಲ ಏನಾಗ್ಬಿಡುತ್ತೆ, ನಾವು ಯಾವುದೋ ಒಂದು ಟೀಮಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ಆ ಟೀಮೇ ನಮಗೆ ಇಷ್ಟ ಆಗದೆ ಇರ್ಬೋದು ಅಥವಾ ಅವ್ರ ವರ್ಕಿಂಗ್ ಸ್ಟೈಲ್ ಇಷ್ಟ ಆಗದೆ ಇರ್ಬೋದು. ಇಲ್ಲಿ ಭಾಗ್ಯಲಕ್ಷ್ಮಿಲಿ ಎಲ್ಲರೂ, ಒಂದು ಟೆಕ್ನಿಷಿಯನ್ಸ್ ಇರ್ಬೋದು, ಆಮೇಲೆ ಕಲಾವಿದರು ಇರ್ಬೋದು, ಎಲ್ಲರ ಜೊತೆ ನಾನು ಇದೇನು 1 ವರ್ಷ ಜರ್ನಿ ಮಾಡಿದೆ. ತುಂಬ ಅದ್ಭುತವಾದಂಥ ಕ್ಷಣಗಳನ್ನ ಕಳೆದಿದ್ದೀನಿ. ಈ ಟೀಮ್ನ ನಾನು ಮಿಸ್ ಮಾಡ್ಕೋತೀನಿ.